ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಕಡೆಗೂ ಮಣಿದು 3,300 ರೂಪಾಯಿ ಬೆಂಬಲ ಬೆಲೆಯನ್ನು ನೀಡೋಕೆ ಒಪ್ಪಿದೆ ಈಗ ಸರ್ಕಾರ. ನಿನ್ನೆ ನಡೆದಂತಹ ಸಭೆಯಲ್ಲಿ ಕಡೆಗೂ ಕೂಡ 3,300 ರೂಪಾಯಿನ ಕೊಡೋಕೆ ಬೆಂಬಲ ಬೆಲೆಯಾಗಿ ಕಬ್ಬಿಗೆ ಪ್ರತಿ ಟನ್ಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ, ತೀರ್ಮಾನವನ್ನು ಮಾಡಿದೆ, ಒಪ್ಕೊಂಡಿದೆ. ಮಧ್ಯಾಹ್ನ 12 ಗಂಟೆಗೆ ಗುರ್ಲಾಪುರಕ್ಕೆ ಕುರುಬೂರು ಶಾಂತಕುಮಾರ್ ಭೇಟಿಯನ್ನು ಕೊಡ್ತಾರೆ. ಕಳೆದ 9 ದಿನಗಳಿಂದ ನಡೀತಾ ಇದ್ದಂತಹ ಅನ್ನದಾತರ ಪ್ರತಿಭಟನೆ 3,300 ರೂಪಾಯಿ ಘೋಷಣೆಯಾದ ಹಿನ್ನೆಲೆಯಲ್ಲಿ ಅನ್ನದಾತರು ತಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡಿತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ನಡೀತಾ ಇದ್ದಂಥ ರೈತರ ಪ್ರತಿಭಟನೆ ಇದು. ಇಂದು ಅಧಿಕೃತ ಬೆಂಬಲ ಬೆಲೆ ಘೋಷಣೆ ಪತ್ರ ನೀಡುತ್ತೆ ರಾಜ್ಯ ಸರ್ಕಾರ. ಇಂದು ಬೆಳಗ್ಗೆ 11 ಗಂಟೆಗೆ ರೈತರಿಗೆ ಕರೆ ನೀಡಿರುವ ಚೂನಪ್ಪ ಪೂಜಾರಿ ಲಕ್ಷಾಂತರ ರೈತರು ಗುರ್ಲಾಪುರಕ್ಕೆ ಪ್ರತಿಭಟನಾ ಸ್ಥಳಕ್ಕೆ ಬನ್ನಿ ಅಂತ ಕರೆಯನ್ನು ಕೊಟ್ಟಿದ್ರು. ಮಧ್ಯಾಹ್ನ 1 ಗಂಟೆಗೆ ಸಚಿವರು ಬಂದು ನಮಗೆ ಆದೇಶ ಪ್ರತಿಯನ್ನು ಹಸ್ತಾಂತರ ಮಾಡ್ತಾರೆ. ಅದಾದ ಬಳಿಕ ನಾವು ಪ್ರತಿಭಟನೆಯನ್ನು ಅಧಿಕೃತವಾಗಿ ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ. ರೈತರ ಹೋರಾಟಕ್ಕೆ ಕಡೆಗೂ ಕೂಡ ರಾಜ್ಯ ಸರ್ಕಾರ ಮಣಿದಿದೆ. 3,200 ರೂಪಾಯಿ ಬೆಲೆಯನ್ನು ಕೊಡಲಿಕ್ಕೆ ಒಪ್ಕೊಂಡಿತ್ತು. ಅದಾದಮೇಲೆ ಈಗ 3,300 ರೂಪಾಯಿ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈಗ ನಿನ್ನೆ ನಡೆದಂಥ ಸಿಎಂ ನೇತೃತ್ವದಲ್ಲಿನ ಸಕ್ಕರೆ ಮಾಲೀಕರ ಸಭೆ ಒಂದು, ಇನ್ನೊಂದು ಕಬ್ಬು ಬೆಳೆಗಾರರ ಜೊತೆ, ಎರಡೂ ಕೂಡ ಪ್ರತ್ಯೇಕವಾಗಿ ಆಯಿತು. ಅದೆಲ್ಲ ಆದ ಬಳಿಕ ಈಗ ಫೈನಲ್ ಡಿಸಿಷನ್ ಏನು? 3,300 ರೂಪಾಯಿ ಕೊಡ್ತೀವಿ ಅಂತ. ಈಗ ರೈತರು ಪ್ರತಿಭಟನೆಯನ್ನು ಕೈ ಬಿಡ್ತಾರಾ? ಅಧಿಕೃತವಾದಂಥ ಆದೇಶದ ಪ್ರತಿ ಸಿಕ್ಕಿದ ತಕ್ಷಣ ಅಲ್ಲಿನ ವಾತಾವರಣ ಪರಿಸ್ಥಿತಿನ ವಿವರಣೆ ನೀಡೋದಾದರೆ? ಮಧುಸೂದನ್, ಕಳೆದ 9 ದಿನಗಳಿಂದ ರೈತರು ಕಬ್ಬಿನ ಬೆಂಬಲ ಬೆಲೆಗಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ನಿನ್ನೆ ಕೂಡ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿರುವಂಥದ್ದು. ನಾನು ಸದ್ಯ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿರುವಂಥದ್ದು. ನಿನ್ನೆ ಈ ಸ್ಥಳದಲ್ಲಿ ಲಕ್ಷಾಂತರ ರೈತರು ಇದ್ರು. ಇಲ್ಲಿ ಶಾಮಿಯಾನ ಹಾಕಿಕೊಂಡು ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ಆದರೆ ಇವತ್ತು ಯಾರು ಕೂಡ ರೈತರು ಇನ್ನೂ ಬಂದಿಲ್ಲ. ಚುನ್ನಪ್ಪ ಪೂಜಾರಿ ಅವರು 11 ಗಂಟೆಗೆ ಪ್ರತಿಭಟನೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಯಾರು ಕೂಡ ರೈತರು ಪ್ರತಿಭಟನೆಗೆ ಆಗಮಿಸಿಲ್ಲ. ಈಗಾಗಲೇ ಕೂಡ ಸಂಚಾರ ಕೂಡ ಪ್ರಾರಂಭ ಆಗಿರುವಂಥದ್ದು. ಅದೇ ರೀತಿಯಾಗಿ ಅಡುಗೆ ಕೂಡ ಪ್ರಾರಂಭ ಮಾಡಿರುವಂಥದ್ದು. ರೈತರು ಇನ್ನು 11 ಗಂಟೆಗೆ ಬರ್ತಾರೆ. 11 ಗಂಟೆಗೆ ಬಂದ ಬಳಿಕ ಇಲ್ಲಿ ಪ್ರತಿಭಟನೆ ಮುಂದುವರಿಯುತ್ತೆ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕಳೆದ 9 ದಿನಗಳಿಂದ ಪ್ರತಿಭಟನೆ ಮಾಡಿದ್ರಿ. ನಿನ್ನೆ ಕೂಡ ಸರ್ಕಾರ 3,300 ಘೋಷಣೆ ಮಾಡಿದೆ, ಏನು ಹೇಳ್ತೀರಾ? ಅವರು ಘೋಷಣೆ ಮಾಡಿದ ಪ್ರಕಾರ ನಮಗೆ ಬಿಲ್ಲನ್ನು ಅವರು ನೀಡಬೇಕು. ನೀಡದಿದ್ರೆ ಮತ್ತೆ ನಾವು ಒಂದು ಸತ್ಯಾಗ್ರಹ ಮಾಡ್ತೇವೆ. ಮತ್ತೆ ಯಾವ ರೀತಿ ಇರುತ್ತೆ ಸತ್ಯಾಗ್ರಹ? ಮತ್ತೆ ಇದೇ ಥರ ನಾವು ಮಾಡ್ತೀವಿ. ಯಾಕಂದ್ರೆ ಅವ್ರಿಗೊಮ್ಮೆ ಇದೊಂದು ಪನಿಷ್ಮೆಂಟ್ ಕೊಡ್ತೀವಿ ನಾವು ಅವರಿಗೆ. ಅವರು ನಿನ್ನೆ ಹೇಳಿದ ಪ್ರಕಾರ CM ಅವರು 50 ರೂಪಾಯಿ, ಅವ್ರದ್ದು 3,250 ರೂಪಾಯಿ ಅವ್ರು ಕೊಡ್ತೀವಿ ಅಂದ್ರೆ ಹೇಳಿದ ಪ್ರಕಾರ ನಮಗೆ ನೀಡಬೇಕಷ್ಟೇ. ಸರ್, ನಿನ್ನೆ ಚುನ್ನಪ್ಪ ಪೂಜಾರಿ ಅವರು ಒಂದು ಮಾತು ಹೇಳ್ತಾರೆ, ಯಾರು ಕೂಡ ರೈತರು ಕಬ್ಬು ಕಟಾವು ಮಾಡಬೇಡಿ, ಸಕ್ಕರೆ ಸಕ್ಕರೆ ಕಾರ್ಖಾನೆಗಳನ್ನು ಕೂಡ ಪ್ರಾರಂಭ ಮಾಡಬೇಡಿ ಅಂತೇಳಿ. ಈ ವಿಚಾರವಾಗಿ ಏನು ಹೇಳ್ತಾರೆ? ಈಗ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳು 3,300 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಅದಕ್ಕೆ ನಮ್ಮದು ಇನ್ನೂ ಸ್ವಲ್ಪ ಸತ್ಯಾಗ್ರಹ ಮಾಡಬೇಕಂತೇಳಿ ಮುಂದೂಡಬೇಕು ಅಂತೇಳಿ ಇತ್ತು. ಹಾಗೂ ಇವತ್ತಿನಿಂದ ವಿಜಯೋತ್ಸವನ ಆಚರಣೆ ಮಾಡಬೇಕಂತೂ ಇತ್ತು. ಆದರೆ ಸಕ್ಕರೆ ಕಾರ್ಖಾನೆಯವರು ಇನ್ನೂ 50 ರೂಪಾಯಿ ಕೊಡಲಿಕ್ಕೆ ಒಪ್ಪಿಗೆ ಇಲ್ಲ. ಅವರ ಮೊಂಡತನ, ಸಕ್ಕರೆ ಕಾರ್ಖಾನೆಯವರ ಮೊಂಡತನದಿಂದ ರೈತರಾಗಿ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆ ಸಕ್ಕರೆ ಕಾರ್ಖಾನೆಗಳ ಮುಂದೆ ಅವರು ಕಾರ್ಖಾನೆಗಳನ್ನ ಸ್ವಲ್ಪ ಸುಟ್ಟು ಹಾಕುವ ಅವಶ್ಯಕತೆ ರೈತರಿಗೆ ಬರ್ಬೋದು. ಮತ್ತು ಈಗ ಏನಾಗತ್ತಪ್ಪ ಅಂತಂದ್ರೆ ಈ 3,300 ರೂಪಾಯಿ ಕೊಡೋಕೆ ಒಪ್ಪಿ ಇವತ್ತು ಬೆಳಗಾವಿ ಜಿಲ್ಲೆಯ ರೈತರು ಮಾತ್ರ ವಿಜಯೋತ್ಸವನ ಆಚರಣೆಯಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ಮಾಡಬೇಕಂತ ಆಸೆ ಇಟ್ಕೊತಿದ್ರು. ಆದರೂ ಕೂಡ ಚುನ್ನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಏನು ಮಾಡಿರಂದ್ರೆ ಇವತ್ತು ಕಬ್ಬು ಬೆಳೆಗಾರರಿಗೆ ಹಾಗೂ ಸಕ್ಕರೆ ಕಾರ್ಖಾನೆಯವರಿಗೆ ಕಬ್ಬು ಕಟಾವು ಮಾಡುವುದನ್ನು ಒಂದೆರಡು ದಿನ ಮುಂದೆ ಹಾಕ್ರಿ ಅಂತ ಹೇಳಿದ್ದಾರೆ. ಅವರ ಒಂದು ಹೇಳಿಕೆ ಪ್ರಕಾರ ನಮ್ಮ ರೈತರು ಇವತ್ತು ಕೂಡ ಕಬ್ಬು ಕಟಾವು ಮಾಡದೆ ಅವರಿಗೆ ರೈತ ಸಂಘದ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇರ್ತೇವೆ. ಅದೇ ಪ್ರಕಾರ ಮಧುಸೂದನ್, ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸಕ್ಕರೆ ಸಚಿವರು ಬರಬೇಕು, ಇಲ್ಲಿ ಬಂದು ಆದೇಶ ಪ್ರತಿಯನ್ನು ನೀಡಬೇಕು. ನೀಡಿದ ಬಳಿಕವೇ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡೋದು. ಅದೇ ರೀತಿಯಾಗಿ ರೈತರು ಕಬ್ಬು ಕಟಾವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ರಾಜ್ಯ ರೈತ ಸಂಘದ ಅಧ್ಯಕ್ಷ ಆಗಿರುವಂಥ ಚುನ್ನಪ್ಪ ಪೂಜಾರಿ ಅವರು ಕೂಡ ನಿನ್ನೆ ನ್ಯೂಸ್ ಫಸ್ಟ್ಗೆ ಹೇಳಿರುವಂಥದ್ದು. ಮಧುಸೂದನ್.